ಹಾ ಅಮ್ಮ ಆರಾಮಾಗಿದ್ಯಾ? ಹಾ ನೀರು ಕುಡ್ಸಿದ್ರಾ? ಹಾ ಇನ್ನೊಂದ್ ಸ್ವಲ್ಪ ನೀರು ಕುಡಿತೀರಾ ಅತ್ತೆ? ಅಮ್ಮ ಏನೂ ಆಗಿಲ್ಲ ಅಲ್ವಾ? ಇಲ್ಲಮ್ಮ, ಅಕ್ಕ, ಅಮ್ಮ, ಯಾರಿಗೂ ಏನೂ ಆಗಿಲ್ಲ ತಾನೆ? ದೇವ್ರ ದೊಡ್ಡವನು ಕಣೋ, ಯಾರಿಗೇನೂ ಆಗಿಲ್ಲ. ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಈ ಥರ ಆಗ್ಬೇಕಾ? ಎಷ್ಟೋ ವರ್ಷಗಳ ಮೇಲೆ ಮನೇಲಿ ಶುಭ ಕಾರ್ಯ ಮಾಡ್ತಾ ಇದ್ದೀವಿ, ಈ ಥರ ಅಪಶಕುನ ಏನೋ ತೊಂದರೆ ಆಗಿದೆ ಕಣೆ. ನಮ್ಮ ಮನೇಲಿ ಯಾವತ್ತೂ ಈ ಥರ ಆಗಿರ್ಲಿಲ್ಲಮ್ಮ. ಅದ್ಯಾವ ಗ್ರಾಚಾರಕ್ಕೆ ಈ ಥರ ಆಯ್ತೋ ಏನ್ ಕತೆನೋ. ಯಾರು ಟೆನ್ಷನ್ ಮಾಡ್ಕೋಬೇಡಿ. ಯಮಲೋಕದ ಬಾಗಿಲಿಗೆ ಹೋಗಿ ವಾಪಸ್ ಬಂದ್ಬಿಟ್ಟಿದ್ವಿ, ದೇವ್ರ ದಯೆ. ಯಾರಿಗೇನೂ ಆಗಿಲ್ಲ. ನಮ್ ಕೃಷ್ಣ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಅವನ್ ಚಾಣಾಕ್ಷತನದಿಂದ ನಾವು ಉಳ್ಕೊಂಡ್ವಿ. ಕೃಷ್ಣನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಏನ್ ಅನಾಹುತ ಆಗ್ಬಿಡ್ತಿತ್ತು. ನೀವು ಹೇಳೋದು ನಿಜ. ನಮ್ಮ ಕೃಷ್ಣ ಇಲ್ಲದೆ ಹೋಗಿದ್ದಿದ್ರೆ ನಾವು ಯಾರೂ ಬದುಕಿರ್ತಿರ್ಲಿಲ್ಲ. ಕೃಷ್ಣ, ಏನಪ್ಪ ಇದು ಹಣೆಯಲ್ಲಿ ರಕ್ತ? ನಮ್ಮ ಕೃಷ್ಣ ಮನೆಯವರೆಲ್ಲರ ಬಗ್ಗೆನೂ ಕಾಳಜಿ ವಹಿಸ್ತಾ ಇದ್ದ. ಆದರೆ ಈಗ ನಮ್ಮ ಕೃಷ್ಣನ ಬಗ್ಗೆ ಕಾಳಜಿ ವಹಿಸೋಕೆ ವಂಶಿ ಬಂದಿದ್ದಾಳೆ. ಹೌದಮ್ಮ, ನಮ್ ಕೃಷ್ಣಂಗೆ ವಂಶಿನೇ ಸರಿಯಾದ ಜೋಡಿ. ಕೋದಂಡ, ಕೋದಂಡ. ಅಮ್ಮ, ಏನಾಯ್ತಮ್ಮ? ಯಾರಿಗೂ ಏನಾಗಿಲ್ಲ ತಾನೆ? ಅಲ್ಲ, ಇದೆಲ್ಲ ಹೇಗಾಯ್ತು? ಯಾರಿಗೂ ಏನೂ ಆಗಿಲ್ಲ ಕಣ. ಆ ದೇವ್ರ ದಯೆ. ಗಾಡಿ ಬ್ರೇಕ್ ಫೇಲ್ಯೂರ್ ಆಗಿ ಕಂಟ್ರೋಲ್ ತಪ್ಪಿತ್ತು. ನಮ್ ಕೃಷ್ಣ ಬುದ್ಧಿ ಉಪಯೋಗಿಸಿ ಕಾರ್ನ ಹೈವೇಯಿಂದ ಮಡ್ ರೋಡಿಗೆ ತಗೊಂಬಂದ. ಮಣ್ಣಿನ ಗುಡ್ಡೆ ಇತ್ತು, ಅದಕ್ಕೆ ಡಿಕ್ಕಿ ಹೊಡೆದ, ನಿಲ್ಲಿಸ್ದ, ಎಲ್ಲರೂ ಸೇಫ್ ಆದ್ವಿ. ನಮ್ ಕೃಷ್ಣ ಇಲ್ಲ ಅಂದಿದ್ರೆ ಇವತ್ತು ಅದೇನಾಗ್ತಿತ್ತೋ ಏನೋ. ಕೃಷ್ಣ, ಇದೇನೋ ನಿನಗೆ ಹಣೆಗೆ ಪಟ್ಟಿ ಪೆಟ್ಟಾಗಿದ್ಯಾ? ನಡಿ, ಆಸ್ಪತ್ರೆಗೆ ಹೋಗೋಣ ಬಾ. ಅಯ್ಯೋ ಅಣ್ಣ, ನನಗೇನು ಆಗಿಲ್ಲ ಅಣ್ಣ. ಕಾರ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ತಲೆ ಸ್ಟೇರಿಂಗಿಗೆ ಬಡೀತು, ಅದರಿಂದ ಸ್ವಲ್ಪ ತರ್ಚಿದೆ ಅಷ್ಟೇ. 1-2 ದಿನ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ. ಹಾಸ್ಪಿಟ್ಲೆಲ್ಲ ಏನು ಬೇಡ ಅಣ್ಣ. ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿ ನನಗೆ ಗಾಬರಿ ಆಗಿಬಿಟ್ಟಿತ್ತು. ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಇವತ್ತೇನು ಶಾಪಿಂಗ್ ಮಾಡೋದು ಬೇಡ, ನಡೀರಿ ಎಲ್ಲರೂ ಮನೆಗೆ ಹೋಗೋಣ. ಇದೆಲ್ಲ ಆ ಅನಿಷ್ಟಗಳ ಕೆಟ್ಟ ದೃಷ್ಟಿಯಿಂದನೇ ಆಗಿದ್ದು. ಯಾರು ನಮ್ಮ ಅನಿಷ್ಟ ಅಂತಿದ್ಯಾ? ಇನ್ಯಾರು? ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾರಲ್ಲ ಆ ಮಾಯಾ, ನಳಿನಿ, ಅವರಿಂದನೇ ಕಣ ಇದೆಲ್ಲ ಆಗಿರೋದು. ನಾವು ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಿದ್ಲು.
ಆಗ್ಲೇ ಅನ್ಕೊಂಡೆ ಏನಾದ್ರೂ ಆಗತ್ತೆ ಅಂತ. ನೋಡೀಗ ಇಲ್ಲಿ ನಡೆದಿರೋದಕ್ಕೂ ಅವ್ರಿಗೂ ಏನೋ ಸಂಬಂಧನೇ ಇಲ್ಲದೆ ಇದ್ರು ಎಲ್ಲದಕ್ಕೂ ಅವ್ರನ್ನೇ ಹೊಣೆ ಮಾಡ್ತಾರಲ್ಲ ಇವರು. ಅಮ್ಮ